ಮುಸ್ಲಿಂ ವೇದ ಮಣ್ಣು ಅವನಿಗೆ ಮಣ್ಣಲ್ಲಿ ಹಾಕು, ಮಣ್ಣು ಅವನಿಗೆ ತಿಂದ್ಬಿಡ್ತು ಅಂದ್ರೆ ಅವನು ಹರಾಮ್ ಅಂತ ಹೇಳುತ್ತೆ. ಹರಾಮ್ ಅಂದ್ರೆ ಪಾಪಿ ಅಂತ ಹೇಳು ಅಂತ ಹೇಳುತ್ತೆ. ಈ ಕಡೆ ಇನ್ನೊಂದು ವೇದ, ನಮ್ಮ ಹಿಂದೂ ವೇದ ಏನ್ ಹೇಳುತ್ತೆ, ಪಾಪಿನ ಸುಟ್ಟಾಕು ಪುಣ್ಯಾತ್ಮನ ಊತಾಕು ಅಂತ ಹೇಳುತ್ತೆ. ಇನ್ನೊಂದು ವೇದ ಏನ್ ಹೇಳುತ್ತೆ, ಶಿವ ಶರಣರನ್ನ ಮರಣದಲ್ಲಿ ಕಾಣು ಅಂತ ಹೇಳುತ್ತೆ. ಇವೆಲ್ಲವೂ ಏನ್ ಹೇಳ್ತದವೆ? ಇದೆಲ್ಲದು ಇದು ಬರಬೇಕು ಅಂತಂದ್ರೆ ಗುರು ಬೇಕು, ನನಗೆ ಗುರು ಹುಡ್ಕೋಬೇಕು ಅಂತ ಹೇಳ್ಬೇಕು ಅಂತಂದ್ರೆ, ಅವೆಲ್ಲ ಬರಬೇಕು ಅಂತಂದ್ರೆ ಫಸ್ಟು MMSನಿಗೆ ನೋಡ್ಬಿಟ್ಟು ಅಯ್ಯಪ್ಪ ನಾನು MMS ಹೋಗಲ್ಲಪ್ಪ ಅಂತ ಬಿಟ್ಟು ಸ್ಕೂಲ್ ಬ್ಯಾಗ್ ಇಟ್ಕೊಂಡು ಓಡೋಗ್ತಾನೆ. MMS ಅದನ್ನ ನೋಡಿ ಭಯ ಬಂತಲ್ಲ. ಹಂಗೆ ಇಲ್ಲಿ ಯಾರು MMS ಅಂತಂದ್ರೆ ಲಿಸ್ಟ್ ಐತೆ 98%, ಇದ್ರಾಗ 2% ಮಾತ್ರ ಪಾಸ್ ಆಗ್ತೈತೆ. ಇಲ್ಲಪ್ಪ ನಾನು ಪಾಸ್ ಆಗ್ಬೇಕು ಅಂತ ಹೆಚ್ಚಿಗೆ ಬರಬೇಕು ಅಂತಂದ್ರೆ 98% ಎಲ್ಲಿಗೆ ಹೋಗ್ತಾರೆ? ಅವ್ರು ಯಾವ ಭಯಕ್ಕೆ ಹೋಗ್ತಾರೆ? ಭಯಂಕರಕ್ಕೆ ಹೋಗ್ತಾರೆ ಅಂತ ಗೊತ್ತಾದ್ರೆ ಭಯಂಕರ ಬೇಡಪ್ಪ ನನಗೆ ಇದು ಬೇಕು ಅಂತ ಹೇಳ್ತೀವಲ್ಲ. ಹಂಗಾರೆ ಅವ್ರು ಯಾವ ಭಯಕ್ಕೆ ಹೋಗ್ತಾರೆ ಅಂತ ತಿಳ್ಕೊಬೇಕು. ಆ ಭಯಕ್ಕೆ ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ಅದ್ರ ಮೇಲೆ ಭಯ ಬಂದು ಆವಾಗ ಭಕ್ತಿ ಬರುತ್ತೆ. ಅದು ಹೇಳ್ತಾರೆ ಯಾರೇ ಆಗ್ಲಿ, ಭಯ ಭಕ್ತಿ ಇಲ್ಲ ನಿನಗೆ ಹೇಳ್ತಾರಲ್ಲ, ಭಕ್ತಿ ಭಯ ಇಲ್ಲ ಅಂತ ಹೇಳಲ್ಲ, ಭಯ ಭಕ್ತಿ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ನಿನಗೆ ಭಯ ಬರುತ್ತೋ ಆ ಭಯದ ಇದು ಎಂತ ಭಯಂಕರ ಇರುತ್ತೋ, ಆ ಭಯ ಎಷ್ಟು ಭಯಂಕರವಾಗಿರುತ್ತೋ ಅಷ್ಟೇ ಪ್ರೀತಿ ನಿನ್ನ ಮೇಲೆ ಬರುತ್ತೆ, ಭಕ್ತಿ ಬರುತ್ತೆ. ಆ ಭಯ ಬರ್ಬೇಕಂತಂದ್ರೆ ಆ ಭಯಕ್ಕೆ ಯಾರನ್ನ ನೋಡಿ ನಮಗೆ ಭಯ ಬರೋಕ್ ನೋಡೋರು. ನೋಡಿಲಿ ಹೊರಗಡೆ ಚಿಕ್ಕ ಮಕ್ಕಳಿಗೆ ಗೊಗ್ಗಜ ಬರುತ್ತೆ ಹೋಗ್ಬೇಡ ಅಂತಂದ್ರೆ ಆ ಗೊಗ್ಗಜ ಹೋಗೋದೇ ಒಳಗಡೆ ಕುತ್ಕೊಳುತ್ತೆ. ಗೊಗ್ಗಜ ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ಬೇಕಾದ್ರೆ ನೋಡು ಗೊಗ್ಗಜ ಬಂದ್ಬಿಡುತ್ತೆ, ತಿನ್ನು ಅಂದ್ರೆ ಭಯ ಬಿಟ್ಟು ತಿನ್ನುತ್ತೆ. ಅದಕ್ಕೆ ಹೆಂಗ್ ಕೊಜ್ಜೆ ಅಂದ್ರೆ ಏನೋ ತಿಳ್ಕೊಂಡು ಅದು ಎದ್ಕೊಂಡು ತಿನ್ಬಿಡುತ್ತೆ. ಹಂಗೆ ನಮಗೆ ಅದು ಬೇಡಪ್ಪ ಇದು ಬೇಕು ಅಂತಂದ್ರೆ ಇದನ್ನ ಯಾವೊಂದು ಎಂತ ಭಯಂಕರವಾಗಿದ್ರೆ ಇದ್ರ ಮೇಲೆ ಇಷ್ಟ ಬರುತ್ತೆ. ಹಂಗಾರೆ ಇದು ಏನು ಭಯಂಕರ, ಇದು ಭಯ ಬರ್ಬೇಕಲ್ಲ. ಈ ಭಯ ಬರೋದಕ್ಕೆ ಏನು ತೋರಿಸ್ಬೇಕು ನಮಗೆ? ಅದನ್ನು ಹೇಳೋರೆ ಓದಿ ಗರುಡ ಪುರಾಣ ಓದಿ. ಅವೆಲ್ಲ ವೇದಗಳು ಪೂಜೆ ಮಾಡಕ್ ಇಟ್ಟಿಲ್ಲ, ದಯವಿಟ್ಟು ಪೂಜೆ ಮಾಡಕ್ಕಂತೂ ಇಟ್ಟೇ ಇಲ್ಲ. ಈಗ ಉದಾಹರಣೆಗೆ ನೀವು ನಿಮ್ಮ ಮಗನ ಡಾಕ್ಟರ್ ಓದಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ, ಏನ್ ಮಾಡ್ಬೇಕು ನೀವು? ಒಬ್ಬ ದೊಡ್ಡ ಡಾಕ್ಟರ್ ಹುಡುಕಿ, ಬೆಂಗಳೂರಿನಾಗೆ ಸೀನಿಯರ್ ಒಳ್ಳೆ ನಿಮಗೆ ಪರಿಚಯ ಅಂತ ದೊಡ್ಡ ಡಾಕ್ಟರ್ ಹುಡುಕಿ ಸ್ನಾನ ಮಾಡ್ಬಿಡಿ, ಬೆಳಗ್ಗೆ ಮಾಡಿಸ್ಬಿಡಿ ಮಗನಿಗೆ ಬೆಳಗ್ಗೆ ಸ್ನಾನ ಮಾಡ್ಬಿಡೋ, ತಣ್ಣೀರ್ ಬಟ್ಟೆನಲ್ಲಿ ಹೋಗಿ ದಿನಾ ಹೋಗಿ ಕಾಲಿಗೆ ಬಿದ್ದು ಬಂದ್ಬಿಡೋ, ಆಶೀರ್ವಾದ ತಗೊಂಬಂದ್ಬಿಡೋ ಅಂದ್ರೆ ನಿಮ್ಮ ಮಗ ಡಾಕ್ಟರ್ ಆಗ್ಬಿಡ್ತಾರ? ಯೋಚನೆ ಮಾಡಿ, ಆಗ್ತಾರ? ಏನ್ ಮಾಡ್ಬೇಕು? ಯಾವ ಬುಕ್ ಓದ್ಬೇಕು? ಹೌದ್ ತಾನೆ, ಅವ್ರು ಅದಕ್ಕೆ ತಾನೇ ಓದಿಟ್ಟಿರೋದು, ಬರ್ದಿಟ್ಟಿರೋದು. ಯಾಕೆ? ನಾನ್ ಡಾಕ್ಟರ್ ಆಗಿದ್ದೀನಿ, ನನ್ನ ಜನರೇಷನ್ ನಂತರ ಬರುವಂತ ಜನರೇಷನ್ ಡಾಕ್ಟರ್ ಆಗ್ಲಿ ಅಂತ ತಾನೇ ಬರ್ದಿಟ್ಟಿರೋದು. ವೇದಗಳನ್ನ ಬರ್ದಿಟ್ಟಿದಾರ ಪೂಜೆ ಮಾಡಕ? ತೆಗಿಯಪ್ಪ, ತೆಗೆದು ಓದು. ಅದ್ರಲ್ಲಿ ಓದಿರೋದು ಏನಂತ ಅರ್ಥ ತಿಳ್ಕೊ, ಅರ್ಥ ತಗೊಂಡು ಕಾರ್ಯರೂಪಕ್ಕೆ ತಗೊಂಬ, ಕಾರ್ಯರೂಪಕ್ಕೆ ಬಂದು ಅಳವಡಿಸ್ಕೊಂಡ್ಮೇಲೆ ಅದನ್ನ ಗ್ರಹಿಸ್ಕೊ, ಅಳವಡಿಸ್ಕೊಂಡ್ಮೇಲೆ ನೀನು ಸಿಗುತ್ತದು. ಇದೇನು ಮಾಡ್ದಲ್ಲೇ ಪೂಜೆ ಮಾಡಿದ್ರೆ ಬರುತ್ತಾ? ವೇದ ತೆಗಿರಿ, ತೆಗೆದ್ಬಿಟ್ಟು ಹುಡುಕಿ ಇದ್ರಲ್ಲಿ ಏನಿದೆ, ಇಲ್ಲರೇನಿದೆ, ಇದ್ರಲ್ಲೇನಿದೆ, ಈ ವೇದದಲ್ಲಿ ಏನೈತೆ, ಈ ವೇದದಲ್ಲಿ ಏನೈತೆ, ಆ ವೇದ ಏನೈತೆ. ಯಾವ ವೇದಗಳು ನಮಗೆ ಶತ್ರು ಅಲ್ಲ ಸರ್, ದಯವಿಟ್ಟು ಹೇಳ್ತೀನಿ ಕೇಳ್ಕೊಳ್ಳಿ. ನಾವಿಲ್ಲಿ ನಂದು ನಿಂದು ಅಂತ ಜಗಳಾಡ್ತಾ ಇದೀವಿ. ಎಲ್ಲಾ ವೇದ ಏನ್ ಹೇಳ್ತೈತೆ ಗೊತ್ತಾ? ಮುಸ್ಲಿಂ ಹೇಳ್ತೀನಿ ಕೇಳಿ, ಮಣ್ಣ ತಿಂದ್ರೆ ಅವನ್ನ ಹರಾಮ್ ಅನ್ನೋ ಹೇಳುತ್ತೆ ವೇದ. ಮುಸ್ಲಿಂ ವೇದ ಮಣ್ಣು ಅವನಿಗೆ ಮಣ್ಣಲ್ಲಿ ಹಾಕು, ಮಣ್ಣು ಅವನಿಗೆ ತಿಂದ್ಬಿಡ್ತು ಅಂದ್ರೆ ಅವನ್ನ ಹರಾಮ್ ಅಂತ ಹೇಳುತ್ತೆ. ಹರಾಮ್ ಅಂದ್ರೆ ಪಾಪಿ ಅಂತ ಹೇಳು ಅಂತ ಹೇಳುತ್ತೆ. ಈ ಕಡೆ ಇನ್ನೊಂದು ವೇದ, ನಮ್ಮ ಹಿಂದೂ ವೇದ ಏನ್ ಹೇಳುತ್ತೆ, ಪಾಪಿನ ಸುಟ್ಟಾಕು ಪುಣ್ಯಾತ್ಮನ ಊತಾಕು ಅಂತ ಹೇಳುತ್ತೆ. ಇನ್ನೊಂದು ವೇದ ಏನ್ ಹೇಳುತ್ತೆ, ಶಿವ ಶರಣರನ್ನ ಮರಣದಲ್ಲಿ ಕಾಣು ಅಂತ ಹೇಳುತ್ತೆ. ಇವೆಲ್ಲವೂ ಏನ್ ಹೇಳ್ತದವೆ? ಎಲ್ಲ ಅದೇ ಹೇಳ್ತಿರೋ. ನೀನ್ ಏನು ಆಗಿದೆಯೋ ಗುರಿ ಮುಚ್ಕೋ, ಗುರಿ ನುಡ್ಕು, ಗುರಿ ಬೇಕು ಅಂದ್ರೆ ಗುರು ನುಡ್ಕೋ. ಇವೆಲ್ಲವೇನು ಶತ್ರುಗಳ ನಮಗೆ? ಅಂದ್ರೆ ಒಂದೊಂದು ವೇದದಲ್ಲಿ ಒಂದೊಂದು ರೀತಿಯಾಗಿ ಹೇಳಿದ್ದಾರೆ. ಅವೆಲ್ಲವನ್ನೂ ತಗೋ, ಅದರಲ್ಲಿ ಎಸೆನ್ಸ್ ತಗೊಂಡು ಗ್ಯಾರಂಟಿ ಇದ್ರಲ್ಲ ಸಿಕ್ಕಿಲ್ಲ ಅಂದ್ರೆ ಅದ್ರಲ್ಲಿ ಸಿಗುತ್ತೆ, ಅದ್ರಲ್ಲಿ ಸಿಕ್ಕಿಲ್ಲ ಅಂದ್ರೆ ಇದ್ರಲ್ಲಿ ಸಿಗುತ್ತೆ. ಎಲ್ಲದು ಈಗ ಉದಾಹರಣೆಗೆ ಒಂದು ನಿಧಿ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಒಂದು ಇರುತ್ತೆ. ನಿಧಿ ಹುಡುಕ್ಬೇಕಂತಾರೆ ಏನ್ ಮಾಡಿರ್ತಾರೆ, ಆ ಒಂದು ಮ್ಯಾಪ್ ಹಾಕೊಟ್ಟಿರ್ತಾರೆ. ಆ ಮ್ಯಾಪ್ ಅಲ್ಲಿ ನೀವು ಪಾಯಿಂಟ್ ನ ನೋಟ್ ಮಾಡ್ಕೊಂತ ಹೋಗ್ಬೇಕು, ಡಾಟ್ಸ್ ಇರುತ್ತೆ. ಆ ಡಾಟ್ ನ ಕನೆಕ್ಟ್ ಮಾಡ್ಕೊಂತ ಹೋದ್ರೆ ನಿಧಿ ಜಾಗ ಇರುತ್ತೆ ಅಂತ ಹೇಳ್ತಾರಿಲ್ಲ, ಕರೆಕ್ಟ್ ತಾನೆ? ಹಂಗೆ ನಿಧಿಗಳು, ಈ ಒಂದು ನಿಧಿನ ಈ ವೇದಗಳಲ್ಲಿ ಅಲ್ಲಲ್ಲಿ ಒಬ್ಬೊಬ್ಬರು ಜ್ಞಾನಿ ಒಂದೊಂದು ರೀತಿಯಾಗಿ, ಅಂದ್ರೆ ಅವ್ರ ಲೆವೆಲ್ನಾಗ ಒಂದೊಂದು ಅವ್ರು ಹೇಳ್ತಾರೆ. ಇನ್ನೊಬ್ಬ ಜ್ಞಾನಿ ಇನ್ನೊಂದರ ಹೇಳ್ತಾರೆ. ಮಹಮ್ಮದ್ ಪೈಗಂಬರ್ ಒಂಥರ ಹೇಳಿದಾರೆ ಅಂದ್ರೆ ಕೃಷ್ಣ ಪರಮಾತ್ಮ ಇನ್ನೊಂಥರ ಹೇಳ್ತಾರೆ. ರಾಮಾಯಣದಲ್ಲಿ ಒಂಥರ ಹೇಳ್ತಾರೆ. ಈ ರೀತಿಯಂತ ಮಹಾನ್ಗಳು ಬಂದಿರುವಂತ ವೇದಗಳು ಎಲ್ಲಾದ್ರೂ ಒಂದೊಂದ್ರಲ್ಲಿ ಒಂದೊಂದೊಂದೊಂದೊಂದನ್ನ ನಮಗೆ ಇದನ್ನ ಕೊಟ್ಟಿರ್ತಾರೆ, ಟಿಪ್ಸ್ ಕೊಟ್ಟಿರ್ತಾರೆ. ಆ ಟಿಪ್ಸ್ನ ನೀನು ಅಳವಡಿಸ್ಕೊಂಡೆ ಅಂತಂದ್ರೆ ನೀನ್ ಆಗ್ತೀಯ. ಆಗಲ್ಲ, ಅದೆಲ್ಲದು ನನ್ನ ಕೈಲಿ ಆಗಲ್ಲಪ್ಪ, ನನಗೆ ಓದಕ್ಕಾಗಲ್ಲ, ನನ್ನ ಕೈಲಾಗಲ್ಲ. ಒಬ್ಬ ಗುರು ನುಡುಕೋ, ಸತ್ಯವಾದಂತ ಗುರು ನುಡುಕೋ, ನಿಜವಾದಂತ ಗುರು ನುಡುಕೋ. ಆ ಗುರು ನಿನಗೆ ಆ ವೇದದಲ್ಲಿರುವಂತ ಎಸೆನ್ಸ್ನೆಲ್ಲ ನಿನಗೆ ಕೊಟ್ಟು ನಿನ್ನನ್ನು ಗಟ್ಟಿ ಬೀಜನಾಗಿ ಮಾಡ್ತಾರೆ. ಇದು ವೇದ, ಇದು ನಿಯಮ, ಮನುಷ್ಯನ ತತ್ವ, ಮನುಷ್ಯನ ನಿಯಮ. ಇದು ಬಿಟ್ರೆ ಬೇರೆ ಏನೇನೈತೆ ಅಂತಂದ್ರೆ ನನಗೆ ಹೇಳಿ ನಾನು ಅಳವಡಿಸ್ಕೊಂತೀನಿ. ಈಗ ಮೈಮಲಿ ಸಲೈನಲ್ಲಿ ಈ ವೇದಗಳ ಬಗ್ಗೆ
ಎಲ್ಲಾ ವೇದದ ಎಸೆನ್ಸ್ ಕೊಡ್ತಾರೆ ಸರ್. ಎಲ್ಲಾ ವೇದನ ಹೇಳ್ಕೊಡ್ತಾರೆ ಸರ್. ಇಲ್ಲಿ ಎಲ್ಲಾ ವೇದ ಹೇಳ್ಕೊಡ್ತಾರೆ. ನಾನು ಹೇಳ್ತೀನಲ್ಲ, ತಮಿಳವ್ರು ಕ್ರಿಶ್ಚಿಯನ್ ಅವ್ರು ಬರಲಿ, ಬೈಬಲ್ ತಗೊಂಡ್ ಬರ್ಲಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮಹಮ್ಮದ್ ಪೈಗಂಬರ್ ಬರ್ದಿರುವಂತ ಕುರಾನ್ ತಗೊಂಡ್ಬರ್ಲಿ, ಭಗವದ್ಗೀತೆ ತಗೊಂಬನ್ನಿ, ಇದನ್ನ ತಗೊಂಬನ್ನಿ, ರಾಮಾಯಣ ತಗೊಂಬನ್ನಿ, ಯಾವ ವೇದ ತಗೊಂಡ್ಬರ್ತಿರೋ, ಯಾವಂತಾರೆ ಮಹಾನ್ರು ಬಸವಣ್ಣವ್ರು ಬರ್ದಿರುವಂತ ವಚನವ್ರು ತಗೊಂಬನ್ನಿ. ಈ ಉದಾಹರಣೆಗೆ ನಾನು ಹೇಳ್ತೀನಿ, ಬಸವಣ್ಣರು ಹೇಳಿರುವಂತ ಶಿವಶರಣರನ್ನ ಮರಣದಲ್ಲಿ ಕಾಣು ಅಂತ ಹೇಳ್ತಾರಲ್ಲ, ಅದಕ್ಕೆ ಎಸೆನ್ಸ್ ಎಲ್ಲೂ ಇಲ್ಲ ಸರ್. ಎಲ್ಲನೂ ಹುಡ್ಕೊಂಬನ್ನಿ ಸರ್. ನೀವು ಕರ್ನಾಟಕದಲ್ಲಿ ಲಿಂಗಾಯತರು ಅಂತ ಬುಕ್ ತಾನೇ ಅದು, ಲಿಂಗಾಯತರು ಜಾತಿಗಳು, ಆ ಲಿಂಗಾಯತ ಜಾತಿಯವ್ರ ಹತ್ರ ನಾವು ಕೇಳಿ, ಅಣ್ಣ ಇದು ಬಸವಣ್ಣದ ವಚನ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇದು ಮಾಡೋದಕ್ಕಿಂತ ಮುಂಚೆ ಇದು ನೋಡ್ಬಿಟ್ರೆ ತಪ್ಪು, ಅದು ಕಾಪಿ ಹೊಡೆದ್ಬಿಡ್ತಾರೆ. ಕಾಪಿ ಹೊಡೆಯೋದಕ್ಕಿಂತ ಮುಂಚೆ ಹೋಗಿ ಕೇಳಿ. ನೀವು ಒಂದು ಕೆಲಸ ಮಾಡಿ, ಲೈವ್ ಆಗಿ ಹೋಗಿ ಕೇಳಿ, ಬಸವಣ್ಣರದು ದೊಡ್ಡ ದೊಡ್ಡವ್ರ ಅಂತ ಯಾರಿದಾರ ಅವ್ರ ಹತ್ರ ಕೇಳಿ, ಕೇಳ್ಬಿಟ್ಟು ಆನ್ಸರ್ ತಗೊಂಡು ಆಮೇಲೆ ಇದನ್ನ ಟೆಲಿಕಾಸ್ಟ್ ಮಾಡಿ. ನಿಮಗೆ ನಂಬಿಕೆ ಬರ್ಬೇಕು ಅಂತಂದ್ರೆ ಈ ಟೆಲಿಕಾಸ್ಟ್ ಮಾಡಿ ಲೀಕ್ ಆಗಿ ಆಮೇಲೆ ಅವ್ನು ಕಾಪಿ ಹೊಡೆದು ಬಂದು ಸುಳ್ಳು ಹೇಳ್ದ ಅಂತಂದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ನಾವು ಅದನ್ನ ಕಂಡು ಹಿಡಿದು ಬಿಡ್ತೀವಿ. ನಾವು ನಿಜವಾದ ರೈತರಲ್ಲಿ ಇರೋದು, ಸುಳ್ಳಿನ ರೈತರು ಅಥವಾ ಡೂಪ್ಲಿಕೇಟ್ ರೈತರುಗಳಲ್ಲ. ಅವ್ರು ಹೆಂಗೆ ಬಂದ್ರು ಅದನ್ನ ನಾವು ಕಂಡು ಹಿಡಿದು ನಾವು ಸುಳ್ಳ ರೈಟ್ನ ತಪ್ಪು ಅಂತ ಕಂಡು ಹಿಡಿತೀವಿ. ಹಂಗಾಗಿ ಬೇಕಾದ್ರೆ ಅವ್ರನ್ನ ಪರೀಕ್ಷೆ ಲೈವ್ ಅಲ್ಲಿ ಹೋಗ್ಬಿಟ್ಟು ಕೇಳಿ, ಸರ್ ಹಿಂಗೆ ಶಿವಶರಣರನ್ನ ನಿಮಗೆ ಅದು ಇದೆ ಏನೋ, ನಿಮ್ಗೆ ಆ ಒಂದು ಯೂಟ್ಯೂಬ್ ಚಾನಲ್ ನೀವು, ಹಂಗಾಗಿ ನಿಮಗೆ ಆ ಒಂದು ಅಧಿಕಾರ ಇದೆ, ಹೋಗಿ ಅಧಿಕಾರದಲ್ಲಿ ಕೇಳಿ, ಸರ್ ನಾನು ಯೂಟ್ಯೂಬ್ ಚಾನಲ್ ಹೇಳಿ ಶಿವಶರಣನ ಮರಣದಲ್ಲಿ ಕಾಣು ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಹೇಳಿ ಅಂತೇಳಿ. ಅದಕ್ಕೆ ಆನ್ಸರ್ ಏನ್ ಹೇಳ್ತಾರಂತ ನಾನು ಹೇಳ ನಾನು ಸರ್, ಒಬ್ಬ ಸತ್ತೋಗ್ಬಿಡಿ ಏನಂತಂದ್ರೆ ಸಾವಿರಾರು ಜನ ಬಂದು ದುಃಖದಿಂದ ಬಂದ್ಬಿಟ್ರು ಅಂತಂದ್ರೆ ಅವರು ಶಿವನಿಗೆ ಹೋಗಿದ್ದಾರೆ. ಯಾರು ಹತ್ವಂತ ಯಾರು ಅಳೋರೇ ಗತಿ ಇಲ್ಲ, ಎಣ ಇವರವ್ರ ಗತಿ ಇಲ್ಲ ಅಂತಂದ್ರೆ ಅವನು ನರಕಕ್ಕೆ ಹೋಗಿದ್ದಾನಂತ ಈ ಕತೆ ಹೇಳಲಿಲ್ಲ ಅಂದ್ರೆ ನಾನು ಕಾಲ್ ಸಂದಿಲ್ ಬಿಡ್ತೀನಿ. ಇದೇ ಕತೆ ಹೇಳ್ತಾರೆ, ಬೇಕಾದ್ರೆ ನೀವು ಇಡೀ ಸಮಾಜಕ್ಕೆ ಹೋಗಿ, ಸಮಾಜದಲ್ಲಿ ಯಾರಿದಾರೋ ಹೋಗಿ ಕೇಳ್ಕೊಂಬನ್ನಿ. ನೀವು ಬೇಕಾದ್ರೆ ನನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಕೇಳ್ಕೊಂಬನ್ನಿ, ಇದನ್ನೇ ಆನ್ಸರ್ ಹೇಳ್ತಾರೆ. ಇವಾಗ ಹೇಳಿದ್ನಲ್ಲ ಅದ ಆನ್ಸರ, ಇದು ಆನ್ಸರ್. ನಿಮ್ಗೆ ಈಗ ಹೇಳಿ, ಇದು ಆನ್ಸರ್ ಕರೆಕ್ಟಾ, ಅದು ಆನ್ಸರ್ ಕರೆಕ್ಟಾ? ಹೌದಲ್ವಾ? ಹಂಗೆ ನೀವು ಹೋಗಿ ಪರೀಕ್ಷೆ ಮಾಡಬೇಕಿಲ್ಲ. ಎಲ್ಲಾ ವೇದ ಹೇಳುತ್ತೆ, ಅದೇ ರೀತಿಯಾಗಿ ಬೈಬಲ್ ಹೇಳುತ್ತೆ. ಬೈಬಲಲ್ಲೂ ಹೇಳಿದ್ದಾರೆ, ಕುರಾನಲ್ಲೂ ಹೇಳಿದ್ದಾರೆ, ಮಹಾಭಾರತ, ಎಲ್ಲಾ ವೇದಗಳು ಅದನ್ನೇ ಹೇಳ್ತಿರೋದು. ಹಂಗೆ ಈ ಮೇವಳಿ ಶಾಲೆಯಲ್ಲಿ ಎಲ್ಲಾ ವೇದ ಪಾರಾಯಣ ನಡೆಯುತ್ತಿಲ್ಲ. ಪ್ರತಿಯೊಂದು ವೇದದ್ದು ಅರ್ಥ ಇಲ್ಲಿ ಸಿಗುತ್ತೆ. ಪ್ರತಿಯೊಂದು ವೇದಕ್ಕೆ ಅರ್ಥ ಇಲ್ಲಿ ಮಾತಾಡ್ತೀವಿ. ದಿನ ಅದೇ ಕೆಲಸ ನೋಡಿ. ವೇದಗಳನ್ನ ಓದ್ಕೊಂತಾನೆ ನಮ್ಮ ಕೆಲಸ, ಬೇರೆ ಏನ್ ಮಾಡಲ್ಲ. ವೇದಗಳನ್ನ ಓದೋದು, ಅದ್ರಲ್ಲಿ ಏನಿದೆ, ಇದ್ರಲ್ಲಿ ಏನಿದೆ ಎಲ್ಲ ಓದೋದು. ಓದಿ 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 ನಾವು ಇದನ್ನ ಇದು ಮಾಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳು நாங்கள் தூவடி ஒன்றுண்டென்றோ மக்கள் தேரும் நம்ப முழுலாகமோ வக்கனை அச்சி வைத்திருப்பார் என்றோ திக்கு மன்னரங்கோல காலத்தே திக்கு மன்னரங்கோல காலத்தே தக்க கீழ்த்திசை தான் வருவாரென்றோ ಅದನ್ನು ಯಾಕೆ, ಅದಕ್ಕೊಬ್ರು ಬೇಕು, ಗುರು ಬೇಕು ತಿಳ್ಸೋದಕ್ಕೆ. ಇಲ್ಲಾಂದ್ರೆ ತಿಳ್ಸಕ್ ನೋಡಕ್ ಸಾಧ್ಯನೇ ಇಲ್ಲ, ಅದನ್ನ ಕಲ್ತ್ಕೊಳಕ್ ಸಾಧ್ಯನೇ ಇಲ್ಲ. ಒಬ್ಬ ಗುರು ಇದ್ರೆ ಮಾತ್ರ ನಮ್ಗೆ ತಿಳ್ಸಕ್ ಸಾಧ್ಯ. ಆ ಗುರು ನಮಗೆ ದಿನಾನು ನಮಗೆ ಅಲ್ಲಿ ವೇದ ಪಾರಾಯಣ ಮಾಡಿಸ್ತಾರೆ. ಆ ತರ ಆಗುತ್ತೆ. ಇದು ನಿಜವಾದ ಒಬ್ಬ ಮನುಷ್ಯನ ಒಂದು ರೌಂಡ್ ಸರ್ಕಲ್. ಅದಕ್ಕೆ ಮುಕ್ತಿ ಅಂದ್ರೆ ಇದು ಒಂದು ಸಂಪೂರ್ಣ ಆದ್ರೇನೆ ಮುಕ್ತಿ, ಸಂಪೂರ್ಣ ಆಗಿಲ್ಲ ಅಂದ್ರೆ ಮುಕ್ತಿ ಇಲ್ಲ. ಸಂಪೂರ್ಣ ಆಗಬೇಕು, ಒಂದು ಸರ್ಕಲ್. ಮೇವಳಿ ಶಾಲೆಯಲ್ಲಿ ಈ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು? ಬರಬೇಕು ಸರ್, ಬಂದ್ರೇನೆ ಅಲ್ಲಿ ಕೂತ್ಕೊಂಡ್ರಾಗಲ್ಲ. ನಾನು ಬಂದು ಒಂದು 6 ತಿಂಗಳಿಗೆ ತಮಿಳ್ ಕಲ್ತ್ಕೊಂಡೆ.
6 ತಿಂಗಳಾಯ್ತು ತಮಿಳ್ ಕಲ್ತ್ಕೊಳೋದಕ್ಕೆ. ಓದ್ಕೊಂಡು ಒಂದೊಂದು ಸೇರಿಸಿ ಓದ್ಕೊಂಡ್ವಿ. ಆಮೇಲೆ ದೊಡ್ಡವ್ರ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ. ಅವು ಮಾಡ್ತಿರ್ಬೇಕಾದ್ರೆ ಅದ್ರದ್ದು ಒಂದೊಂದು ಹೇಳ್ತಾ ಗಂಟೆಗಟ್ಟಲೆ ದಿನ ಗಂಟೆಗಟ್ಟಲೆ ಕೂತ್ಕೊಂಡು ಕೇಳ್ಕೊಂಡಿದ್ವಿ. ಸುಮ್ಮನೆ ಇಲ್ಲ ಇಲ್ಲಿ ಕೇಳ್ಕೊಂಡಾಗ ಒಂದೊಂದು ವಿಚಾರ ಹೇಳ್ಕೊಂಡು ಪ್ರಾಕ್ಟಿಕಲ್ ನೋಡಿದಾಗ ಯಾವುದೋ ಒಂದು ಬಿಂಬ ಅಂತ ಹೇಳ್ತೀವಿ, ಒಬ್ಬ ಅಡಕಮಾಗಿರೋನ ನೋಡ್ತೀವಲ್ಲ, ನೋಡಿದಾಗ ಅದರಲ್ಲಿ ಇರುವಂಥ ರಿಯಾಕ್ಷನ್ಗಳು ಅವೆಲ್ಲ ನೋಡಿದಾಗ ಪ್ರಾಕ್ಟಿಕಲಾಗಿ ನೋಡೋದು, ಸುಮ್ಮನೆ ಥಿಯರಿಟಿಕಲಿ ನೋಡೋದಲ್ಲ, ಪ್ರಾಕ್ಟಿಕಲಾಗಿ ಲ್ಯಾಬಲ್ಲಿ ಕೂತ್ಕೊಂಡು ನೋಡ್ದಂಗೆ. ಹಂಗೆ ಲ್ಯಾಬಲ್ಲಿ ಕೂತ್ಕೊಂಡು ನೋಡಿದಾಗ ಅದರಲ್ಲಿ ಆಗುವಂಥ ರಿಯಾಕ್ಷನ್ಸ್ ಎಲ್ಲ ನೋಡಿದಾಗ ಅದಕ್ಕೆ ಎಲ್ಲ ಅವಾಗ ನೋಡಿದ್ವಿ ಅಂತ ಆಟೋಮೆಟಿಕಾಗಿ ನೋಡಿ ಸರ್, ಒಂದು ವಸ್ತುನ ನೋಡಿದ ಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡೋ ಅಂದ್ರೆ ಮಾಡ್ತೀವಿಲ್ಲ, ನೋಡೋದಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡೋ ಅಂದ್ರೆ ಹಂಗೆ ನಾವು ನೋಡ್ತಿದ್ವಿ, ಹಂಗಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಸಿ, ನಮಗೆ ತುಂಬಾನೇ ಈಸಿ. ಅದಕ್ಕೆ ಸಾಕ್ಷಿ ವೇದಗಳು, ವೇದಕ್ಕೆ ಸಾಕ್ಷಿ, ವೇದಕ್ಕೆ ಸಾಕ್ಷಿ ಇದು ಬಿಂಬಕ್ಕೆ ಸಾಕ್ಷಿ ವೇದ. ಎರಡಕ್ಕೂ ಅದಕ್ಕೂ ನಮಗೆ ಕನೆಕ್ಟ್ ಮಾಡುತ್ತೆ. ಇದನ್ನ ನೋಡಿದ್ರೆ ಅದಕ್ಕೆ ಹೇಳುತ್ತೆ, ಅದನ್ನ ನೋಡಿದ್ರೆ ಇದು ಹೇಳುತ್ತೆ. ಹೆಂಗಿದೆ ಇಂಥ ಒಂದು ಸದಾವಕಾಶ ಎಲ್ಲಾನು ಇದೆಯಾ? ಇದೊಂದು ವಸಂತ ಕಾಲ, ಇದು ನಮಗೆ ಎರಡೂ ಸಿಕ್ಕಿರೋದ್ರಿಂದ. ಇದುವರೆಗೂ ಪ್ರಪಂಚ ಉಂಟಾದಾಗಿಂದ ಇದುವರೆಗೂ ಎಲ್ಲೂ ಸಾಕ್ಷಿ ಇಲ್ಲ ನಿಮಗೆ. ಈ ರೀತಿಯಾದಂಥ ಸಾಕ್ಷಿ ಎಲ್ಲೂ ಇಲ್ಲ. ಒಬ್ಬೊಬ್ಬ ಮಹಾನರುಗಳು ಬರ್ಕೊಂತ ಇದ್ರು, ನಾನು ಜೀವ ಐಕ್ಯ ಆದಾಗ ನನ್ನ ದೇಹದಿಂದ ಈ ರೀತಿ ವಾಸನೆ ಬರುತ್ತೆ ಅಂತ ಹೇಳ್ಬೋದು. ಇನ್ನೊಬ್ರು ನಾನು ಮಣ್ಮರೆ ಆದಾಗ ನನ್ನ ದೇಹದಲ್ಲಿ ಮಣ್ಣು ತಿನ್ನಲ್ಲ ಅಂತ ಹೇಳ್ಬೋದು. ಒಂದೊಂದನ್ನು ಹೇಳಿದಾರೆ ಅಷ್ಟೇನೆ. ಆದ್ರೆ ಇಲ್ಲಿ ಸರ್ವ ಸಾಕ್ಷಿ, ಸರ್ವ ಎಕ್ಸಾಮ್, ಎಲ್ಲ ಎಕ್ಸಾಮ್ ಪೇಪರ್, ಕ್ವಶನ್ ಪೇಪರ್ ಔಟ್, ಬರ್ಕೊಂಡು ಕ್ವಶನ್ ಪೇಪರ್ ಅಂತ ಹೇಳ್ಬಿಟ್ಟು ಔಟ್, ಕ್ವಶನ್ ಪೇಪರ್ ಔಟ್ ಮಾಡ್ಬಿಟ್ರು. ಹಂಗಾರೆ ಕ್ವಶನ್ ಪೇಪರ್ ಔಟ್ ಮಾಡೋದಕ್ಕೆ ಯಾರು ಸಾಧ್ಯ? ಕ್ವಶನ್ ಪೇಪರ್ ಯಾರು ಕ್ರಿಯೇಟ್ ಮಾಡಿರ್ತಾರೆ ಅವ್ರು ಮಾತ್ರನೇ ಆನ್ಸರ್ ಮಾಡಕ್ ಸಾಧ್ಯ. ಹಂಗಾರೆ ಕ್ರಿಯೇಟರ್ ಮಾತ್ರನೇ ಬಂದ ಕ್ವಶನ್ ಪೇಪರ್ ಮಾಡಕ್ ಸಾಧ್ಯ. ಆ ಕ್ವಶನ್ ಪೇಪರ್ನ ಔಟ್ ಮಾಡೋದಕ್ಕೂ ಅವ್ರು ಕ್ರಿಯೇಟರ್ ಅಂದಲೇ ಸಾಧ್ಯ. ಹಂಗೆ ಕ್ರಿಯೇಟರ್ ಬಂದಿರೋದು ಇಲ್ಲಿಗೆ. ಇದು ಯೂನಿವರ್ಸಲ್ ಯೂನಿವರ್ಸಿಟಿ, ಇದು ಸಾಮಾನ್ಯ ಅಲ್ಲ.